ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಶಾಪದ ಬಗ್ಗೆ ತಿಳಿದುಕೊಳ್ಳೋಣ. ಶಾಪದ ಬಗ್ಗೆ ಬಹಳಷ್ಟು ನಿದರ್ಶನಗಳು ನಮಗೆ ಸಿಗುತ್ತವೆ. ಶಾಸ್ತ್ರಗಳಲ್ಲಿಯೂ ಸಹ ಅನೇಕ ಕಥೆಗಳ ಮೂಲಕ ನಾವು ಇದನ್ನು ಕೇಳಿದ್ದೇವೆ. ಕೆಲವರಿಗಂತೂ ಶಾಪಗಳು ಅವರ ಇಡೀ ವಂಶಕ್ಕೆ ತಟ್ಟುತ್ತಿತ್ತು. ವಂಶವೇ ಶಾಪಕ್ಕೆ ಗುರಿಯಾಗಿ ಬಿಡುತ್ತಿತ್ತು. ತಟ್ಟಿದ ಶಾಪ ವಂಶದಿಂದ ವಂಶಕ್ಕೂ ಸಹ ಮುಂದುವರಿಯುತ್ತಾ ಹೋಗುತ್ತಿತ್ತು. ಇದನ್ನೆಲ್ಲ ನಾವು ಕೇಳಿದ್ದೇವೆ, ಓದಿದ್ದೇವೆ. ಶಾಸ್ತ್ರಗಳಲ್ಲಿಯೂ ಸಹ ಹೀಗೆ ಋಷಿ ಮುನಿಗಳಿಂದ ಶಾಪಕ್ಕೆ ಒಳಗಾದ ವಂಶಗಳು ನಿರ್ನಾಮವಾಗಿ ಬಿಡುತ್ತಿದ್ದವು ಎನ್ನುವುದನ್ನು ನಾವು ಓದಿದ್ದೇವೆ. ಋಷಿ ಮುನಿಗಳು ಶಾಪ ಕೊಡುವುದರ ಮೂಲಕ ತಮ್ಮ ಎನರ್ಜಿಯನ್ನು ಹಾಳು ಮಾಡಿಕೊಳ್ಳುತ್ತಿದ್ದರು ಎನ್ನುತ್ತಾರೆ ಬಾಪೂಜಿಯವರು. ಕೆಲವರು ಜಗತ್ತಿನ ಕಲ್ಯಾಣಕ್ಕಾಗಿ ಕೆಟ್ಟ ಆತ್ಮಗಳಿಗೆ ಶಾಪ ಕೊಟ್ಟರೆ, ಇನ್ನು ಕೆಲವರು ತಮ್ಮ ಕ್ರೋಧಾಗ್ನಿಯನ್ನು ನಿಯಂತ್ರಣ ಮಾಡಿಕೊಳ್ಳಲು ಅಸಮರ್ಥರಾಗಿ ಶಾಪವನ್ನು ಕೊಡ್ತಾ ಇದ್ದರು. ಹೀಗೆ ಯಾವುದೇ ರೀತಿ ಶಾಪ ಕೊಡಲಿ, ಶಾಪ ಯಾವುದೇ ರೀತಿಯಾಗಿದ್ದರೂ ಸಹ ಅದು ತಪಸ್ಸಿನ ಎನರ್ಜಿಯಂತೂ ಕಡಿಮೆ ಮಾಡುತ್ತಿತ್ತು. ಅಂದರೆ ಋಷಿಗಳು ತಪಸ್ಸನ್ನು ಮಾಡಿ ಒಂದು ಶಕ್ತಿಯನ್ನು ಅವರು ಪಡೆದುಕೊಳ್ತಿದ್ರು. ಶಾಪ ಕೊಟ್ಟಾಗ ಅವರ ಎನರ್ಜಿ ಕಡಿಮೆಯಾಗಿ ಬಿಡುತ್ತಿತ್ತು. ಇಷ್ಟೇ ಅಲ್ಲದೆ ಹೊಸ ಕರ್ಮ ಬಂಧನಕ್ಕೆ ಕೂಡ ಒಳಗಾಗುತ್ತಿದ್ದರು. ನಮ್ಮ ಋಷಿ ಮುನಿಗಳಿಗೆ ತಮ್ಮ ತ್ಯಾಗ ತಪಸ್ಸಿನಿಂದ ಎಷ್ಟು ಪವರ್ ಹೊಂದಿದ್ದರು ಎಂದರೆ, ಅವರು ತಮ್ಮ ಎದುರಿಗಿರುವ ಆತ್ಮಗಳಿಗೆ ಶಾಪ ಕೊಟ್ಟಾಗ ಆ ಆತ್ಮರು ಪಶುವಾಗಿ ಬಿಡುತ್ತಿದ್ದರು, ಪಕ್ಷಿಯಾಗಿ ಕೂಡ ಮಾರ್ಪಾಡಾಗುತ್ತಿದ್ದರು. ಹೀಗೆ ಶಾಪ ಕೊಟ್ಟಾಗ ಅವರಲ್ಲಿದ್ದಂತಹ ಎನರ್ಜಿ ಕಡಿಮೆ ಆಗಿಬಿಡುತ್ತಿತ್ತು. ಅಂದರೆ ಅನೇಕ ವರ್ಷಗಳಿಂದ ತ್ಯಾಗ, ಧ್ಯಾನ, ತಪದಿಂದ ಪ್ರಾಪ್ತಿಯಾದಂತಹ ಅವರ ಆತ್ಮನ ಪವರ್ ಶಾಪ ಕೊಟ್ಟಾಗ ಅದು ಖರ್ಚಾಗಿ ಬಿಡುತ್ತಿತ್ತು. ಅಂದರೆ ಅವರು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದರು. ಕೋಪ ಬಂದಾಗ ಶಾಪ ನೀಡಿ ತನ್ನೆದುರಿಗಿನ ಆತ್ಮದೊಂದಿಗೆ ಯಾವ ಸಂಬಂಧವಿಲ್ಲದಿದ್ದರೂ ಶಾಪ ಕೊಟ್ಟು ಹೊಸ ಕರ್ಮ ಬಂಧನ ಸೃಷ್ಟಿ ಮಾಡಿಕೊಳ್ತಿದ್ರು. ಆಗಿನ ಋಷಿ ಮುನಿಗಳಿಗೆ ಆತ್ಮನಲ್ಲಿ ಅಷ್ಟು ಪವರ್ ಇರ್ತಿತ್ತು. ಕೆಲವರು ತಮ್ಮ ತ್ಯಾಗ ತಪಸ್ಸಿನ ಶಕ್ತಿಯನ್ನು ಸರಿಯಾದ ಮಾರ್ಗದಲ್ಲಿ ಉಪಯೋಗಿಸಿಕೊಳ್ಳದೆ ಎಲ್ಲೆಡೆ ಹುಳ ಹುಪ್ಪಡಿ ಕ್ರಿಮಿ ಕೀಟಗಳನ್ನು ಎಲ್ಲೆಡೆ ಹರಡಿ ವಾತಾವರಣವನ್ನೆಲ್ಲ ತಲ್ಲಣಗೊಳಿಸುತ್ತಿದ್ದರು. ಈ ರೀತಿ ಸಹ ಮಾಡ್ತಾ ಇದ್ರು ಅಂತ ಬಾಪೂಜಿಯವರು ಹೇಳ್ತಾರೆ. ಋಷಿಯೊಬ್ಬರು ಒಮ್ಮೆ ಸಮುದ್ರದಲ್ಲಿ ಅಡಗಿ ಕುಳಿತ ಅಸುರನನ್ನು ಹೊರತೆಗೆಯಲು ಇಡೀ ಸಾಗರವನ್ನೇ ನುಂಗಿಬಿಟ್ಟಿದ್ದರು. ಇಡೀ ಸಾಗರವನ್ನು ವಾಯುತತ್ವದಲ್ಲಿ, ಅಂದರೆ ಅದನ್ನು ಮಾಯ ಮಾಡಿ ಕನ್ವರ್ಟ್ ಮಾಡಿ ಆಕಾಶ ತತ್ವದಲ್ಲಿ ಲೀನವಾಗಿಸಿ ಇಡೀ ಸಾಗರವನ್ನೇ ಮಾಯ ಮಾಡಿದ್ದರು, ನುಂಗಿಬಿಟ್ಟಿದ್ದರು. ಅಂದರೆ ಆಕಾಶ ತತ್ವದ ಒಂದು ಸೆಲ್ನಿಂದ ವಾಯು ಉತ್ಪನ್ನವಾಗುತ್ತದೆ ಮತ್ತು ವಾಯುವಿನ ಸೆಲ್ನಿಂದ ನೀರು ಉತ್ಪತ್ತಿಯಾಗುತ್ತದೆ. ಇದೆಲ್ಲ ರಹಸ್ಯ ಆಧ್ಯಾತ್ಮ ಜಗತ್ತಿನಲ್ಲಿದೆ. ಹೀಗೆ ನಮ್ಮ ದೇವತೆಗಳು ಕೂಡ ವಾಯು, ನೀರು, ಅಗ್ನಿಯನ್ನು ತಮ್ಮ ಕಂಟ್ರೋಲ್ನಲ್ಲಿ ಇಡುತ್ತಿದ್ದರು. ಮತ್ತು ಮನುಷ್ಯರು ಯಾಗ ಯಜ್ಞಾದಿಗಳನ್ನು ಮಾಡಿ ಪ್ರಾರ್ಥಿಸಿದಾಗ ಎಷ್ಟು ಬೇಕೋ ಅಷ್ಟು ಮಳೆಯನ್ನು ಸುರಿಸುತ್ತಿದ್ದರು. ಆದರೆ ಬಾಪೂಜಿಯವರು ಹೇಳ್ತಾರೆ, ಆ ದೇವತೆಗಳೆಲ್ಲ ಈಗ ಆತ್ಮಶಕ್ತಿಯನ್ನು ಕಳೆದುಕೊಂಡು ಸಾಮಾನ್ಯ ಮನುಷ್ಯರಾಗಿ ಬಿಟ್ಟಿದ್ದಾರೆ. ಹೀಗಾಗಿ ಈಗ ಮಳೆ, ಗಾಳಿ, ಅಗ್ನಿ, ವಾಯು ಯಾರ ನಿಯಂತ್ರಣದಲ್ಲಿಯೂ ಇಲ್ಲವಾಗಿದೆ. ಅಕಾಲವನ್ನು ನಾವು ಈಗ ಕಾಣುತ್ತಿದ್ದೇವೆ. ಅತಿವೃಷ್ಟಿ, ಅನಾವೃಷ್ಟಿಗಳನ್ನು ನಾವು ನೋಡುತ್ತಿದ್ದೇವೆ. ಅಂದರೆ ಶಾಪ ಎನ್ನುವುದು ಶಾಪವಾಗಿ ತಟ್ಟುವುದು ಶಾಪ ಕೊಡುವ ಆತ್ಮನಲ್ಲಿ ತಪಸ್ಸಿನ ಶಕ್ತಿ ಇದ್ದಾಗ ಮಾತ್ರ. ಅವರು ಕೊಟ್ಟ ಶಾಪ ಬೇರೆ ವ್ಯಕ್ತಿಗೆ ಅದು ಕಾಡುತ್ತದೆ, ತಟ್ಟುತ್ತದೆ. ಈಗ ಈ ರೀತಿಯ ಉನ್ನತ ಆತ್ಮಗಳು ಎಲ್ಲಿಯೂ ಇಲ್ಲ. ಆತ್ಮಗಳಲ್ಲಿ ತ್ಯಾಗ, ತಪಸ್ಸು ಮತ್ತು ಆತ್ಮಶಕ್ತಿಯೂ ಇಲ್ಲ. ಆತ್ಮನಲ್ಲಿ ಶಕ್ತಿ ಇಲ್ಲದ ಆತ್ಮರು ನೀಡಿದ ಶಾಪ ಕೆಲಸಕ್ಕೆ ಬರುವುದಿಲ್ಲ. ಅಂದರೆ ಅದು ತಟ್ಟುವುದಿಲ್ಲ, ಯಾವ ಪರಿಣಾಮ ಕೂಡ ಬೀರುವುದಿಲ್ಲ.
ಒಟ್ಟಾರೆ ನೆಗೆಟಿವ್ ಆತ್ಮಗಳು ಒಬ್ಬರಿಂದ ಆಗದಿದ್ದರೆ ಅನೇಕ ಆತ್ಮಗಳು ಸೇರಿ ನೆಗೆಟಿವ್ ವಾತಾವರಣವನ್ನು ಸೃಷ್ಟಿ ಮಾಡುತ್ತವೆ. ಅಂದರೆ ಅನೇಕ ಗ್ರೂಪ್ಗಳಲ್ಲಿ ನೆಗೆಟಿವ್ ಆತ್ಮಗಳು ಸೇರಿ ಕೆಟ್ಟ ವಾತಾವರಣವನ್ನು ಸೃಷ್ಟಿ ಮಾಡುತ್ತವೆ. ಅಂದರೆ ಸಾಂಕ್ರಾಮಿಕ ಕಾಯಿಲೆಗಳನ್ನು ಸೃಷ್ಟಿ ಮಾಡುತ್ತವೆ. ಕೆಟ್ಟ ವೈರಸ್ಗಳನ್ನು ಹರಡಿ ಜನಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡಿ ಆನಂದ ಪಡುತ್ತವೆ ಇತ್ಯಾದಿಗಳನ್ನು ನಾವು ಇಂದಿನ ಜಗತ್ತಿನಲ್ಲಿ ನೆಗೆಟಿವ್ ಆತ್ಮಗಳ ಪ್ರಕೋಪವನ್ನು ನಾವು ಕಾಣ್ತಾ ಇದ್ದೇವೆ. ಬಾಪೂಜಿಯವರು ಹೇಳೋದೇನೆಂದರೆ, ಸುಮ್ಮನೆ ಬೇರೆ ಆತ್ಮವೊಂದಕ್ಕೆ ನಿನಗೆ ಹೀಗಾಗಲಿ ಹಾಗಾಗಲಿ ಎಂದು ಶಾಪ ಹಾಕಿದ ಮಾತ್ರಕ್ಕೆ ಅದೆಲ್ಲ ನಿಜವಾಗುವುದಿಲ್ಲ, ಅವರಿಗೆ ತಟ್ಟುವುದಿಲ್ಲ, ಯಾವ ಎಫೆಕ್ಟ್ ಕೂಡ ಆಗುವುದಿಲ್ಲ. ಸಂಕಲ್ಪದಲ್ಲಿ ಶಕ್ತಿ ಇದ್ದಾಗ ಮಾತ್ರ ಇದೆಲ್ಲ ಸಾಧ್ಯ. ನೆಗೆಟಿವ್ ಸಂಕಲ್ಪ ಶಕ್ತಿಯ ಆತ್ಮಗಳು ಈಗ ವಾಯುಮಂಡಲವನ್ನೆಲ್ಲ ಹಾಳು ಮಾಡುತ್ತಿದ್ದಾರೆ. ಭೂಮಿಯಿಂದ ಮೇಲೆ 500 ಕಿಲೋಮೀಟರ್ವರೆಗಿನ ಆತ್ಮಗಳು ನೆಗೆಟಿವ್ ಆತ್ಮಗಳೇ ಆಗಿವೆ. ಅವುಗಳಿಗೆ ನೆಗೆಟಿವ್ ವಾಯು ಅನ್ನೋದು ಬೇಕು. ಅದಕ್ಕಾಗಿ ಆ ಆತ್ಮಗಳು ಮನುಷ್ಯರಿಂದ, ಭೂಮಿಯ ಆಳದಿಂದ ಪೆಟ್ರೋಲ್, ಡೀಸೆಲ್ನಂತಹ ನೆಗೆಟಿವ್ ತೈಲವನ್ನು ತೆಗೆಸುತ್ತಿವೆ. ಇವೆಲ್ಲ ಬಹಳ ಗೂಢ ರಹಸ್ಯವಾಗಿದೆ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.